ಹಾಯ್ ನಮಸ್ತೆ ಫ್ರೆಂಡ್ಸ್, ವಿಲಾಸಿನಿ ಹಾಬೀಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನೊಂದು ಬ್ಲೌಸಿನ ಅಳತೆ ತೆಗೆಯೋದು ಹಾಗೆ ಕಟಿಂಗನ್ನು ಹೇಳ್ಕೊಡ್ತೀನಿ. ಇದು 32 ಇಂಚೊಂದು, ಅಂದರೆ ಇಲ್ಲಿ 8 ಇಂಚು ಬರುತ್ತೆ. ಹುಕ್ ಪಟ್ಟಿಯಿಂದ ಈ ಕಡೆ ಅಳೆದಾಗ ಯಾವಾಗಲೂ ಬ್ಲೌಸನ್ನು ಹುಕ್ ಪಟ್ಟಿಯಿಂದ ಈ ಕಡೆ ಅಳಿಬೇಕು. ನೋಡು, ಸ್ಟ್ರೇಟ್ ಇಟ್ಕೋಬೇಕು. 8 ಇಂಚ್ ಇದೆ, ಬರೆದಿಟ್ಕೋಬೇಕಾಗತ್ತೆ. ಹಾಗೆ ಇದ್ರದ್ದು ಅಳತೆ ನಾನು ಹೇಳ್ತೀನಿ ಯಾವ ರೀತಿ ತೊಗೋಬೇಕು ಅಂತ. ಇದು ಸ್ವಲ್ಪ ಚಿಕ್ಕ ಬ್ಲೌಸು. ನಾನು ಮೊದಲೆಲ್ಲ 9 ಇಂಚಿನ ಬ್ಲೌಸ್ ಅಳತೆ ಹೇಳಿದ್ದೀನಿ ಅಲ್ವಾ, ಹುಕ್ ಪಟ್ಟಿಯಿಂದ ಈ ರೀತಿ ಅಳತೆ ತೆಗೆದಾಗ. ಹಾಗೆ ಇದು ಮುಂಭಾಗ ಡೀಪು 6 ಇಂಚು ಈ ರೀತಿ ಇಟ್ಕೋಬೇಕು. ಸ್ಟ್ರೇಟಾಗಿ ನೀಟಾಗಿ ಇಟ್ಕೋಬೇಕು. ನಂತರ ಕಟಿಂಗ್ ಮಾಡುವಾಗ ಸರಿಯಾಗಿ ಮಾಡ್ಕೋಬೋದು. ಹಾಗೆ ಸ್ಟಿಚಿಂಗ್ ಮಾಡುವಾಗಲೂ ಕೂಡ ಅದೇ ಅಳತೆ ನೆನಪಿಟ್ಕೊಂಡು ಮಾಡಬೇಕಾಗತ್ತೆ. ಸ್ಟಿಚಿಂಗ್ ಮುಗಿಯೋ ತನಕನೂ ಅಳತೆ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಹಾಗೆ ಹಿಂಭಾಗನೂ ಅಷ್ಟೇ, ಹೀಗೆ ಸ್ಟ್ರೇಟಾಗಿ ಇಟ್ಕೋಬೇಕು. ನಾವೀಗ ಹುಕ್ಕವನ್ನು ತೆಗೆದುಬಿಟ್ರೆ ತುಂಬ ಅಗಲ ಆಗಿಬಿಡತ್ತಲ್ವ, ಅಳತೆ ಸಿಗಲ್ಲ. ಇದು 10 ಇಂಚ್ ಇದೆ ಡೀಪು. 10 ಇಂಚ್ ಅಂತ ಬರೆದಿಟ್ಕೋಬೇಕಾಗತ್ತೆ. ಇದ್ರದ್ದು ಶೋಲ್ಡರು 2.5 ಇದೆ. ಇದ್ರದ್ದು ನೆಕ್ಕು ಒಂದು 2 ಇಂಚ್ ಬರುತ್ತೆ. ಓಕೆನಾ, 8 ಇಂಚಿನ ಬ್ಲೌಸಿಗೆ 2 ಇಂಚ್ ಬರುತ್ತೆ. ತುಂಬ ಡೀಪ್. 9 ಇಂಚಿನ ಬ್ಲೌಸ್ ಆದರೆ ತುಂಬ ಡೀಪ್ ಇದೆ ಅಂದರು 2 ಇಂಚ್ ಸಾಧಾರಣ ಬರುತ್ತೆ. ಕೆಲವೊಂದು ಬ್ಲೌಸಿಗೆ 2.5 ಬರುತ್ತೆ. ತುಂಬ ಡೀಪ್ ಇದೆ ಅಂದರೆ 2.5 ಈ ಥರ ಇಟ್ಕೋಬೇಕು. ಚಿಕ್ಕ ಬ್ಲೌಸಿಗೆ 2, ದೊಡ್ಡ ಬ್ಲೌಸಿಗೆ. ಇದು ಕೈನ ಭುಜದ ಸುತ್ತಳತೆ 7.5 ಇಂಚ್ ಇದೆ. ಈ ಬ್ಲೌಸಿಗೆ ಇಷ್ಟೇ ಬರುತ್ತೆ. ಹಾಗೆ ಕೈ ಉದ್ದ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಇಟ್ಕೋಬೇಕು. 10 ಇಂಚಿದೆ, 10 ಇಂಚು ಈ ರೀತಿ ಬರೆದಿಟ್ಕೊಬಿಟ್ರೆ ಆಯಿತು. ತುಂಬ ಡೀಪ್ ಇದೆ ಅಂದರೆ ಒಂದು ಹುಕ್ಪಟ್ಟೆಯಿಂದ 10 ಇಂಚು ಈ ಥರ ಎಲ್ಲ ಇದ್ದಾಗ 2.5 ಇಟ್ಕೋಬೋದು. ಓಕೆನಾ. ಕೈ ಆಗಲ್ಲ, 6 ಇಂಚಿದೆ. ನಾನು ಒಂದೊಂದೇ ಟಿಪ್ಸ್ ಹೇಳ್ತಾ ಹೋಗ್ತೀನಿ. ಓಕೆನಾ. ಈಗ ನಾವು ಸ್ಟಿಚಿಂಗ್ ಮಾಡ್ತೀವಿ, ಪರ್ಫೆಕ್ಟಾಗಿ ಬ್ಲೌಸು ಸ್ಟಿಚಿಂಗ್ ಆಗಬೇಕು ಅಂದರೆ ಕರೆಕ್ಟಾದ ಅಳತೆ ತೆಗೆಯೋದನ್ನು ಮೊದಲು ಕಲ್ತ್ಕೋಬೇಕು. ಹಾಗೆ ಒಂದೊಂದು ಬ್ಲೌಸಿಗೆ ಒಂದೊಂದು ರೀತಿ ಅಳತೆ ಇರುತ್ತೆ. ಅಂದರೆ ನೆಕ್ಕು ಈಗ ಒಂದು ಡೀಪ್ ಇದೆ ಅಂದರೆ ನಾವು ನೆಕ್ಕಿಗೆ 2 ಇಂಚ್ ಇಡಬೇಕು. ತುಂಬ ಡೀಪೇ ಇಲ್ಲ ಅಂದರೆ 2.5-3 ಇಂಚ್ ಇಡಬೇಕು. ಈ ಥರ ಎಲ್ಲ ಇರುತ್ತೆ ಅಲ್ವಾ. ನಾವು ಹೇಳಲಿಕ್ಕೆ ಬರಲ್ಲ ಈ ಅಳತೆಗೆ ಇಷ್ಟೇ ಅಂತ. ನೆಕ್ಕು ಕೂಡ ಹೀಗೆ ಅಳತೆ ಎಲ್ಲ ತೆಕ್ಕೋಬೇಕು. ಎಲ್ಲ ಕಡೆಯೂ ನಮ್ಮದು ಬೆಲ್ಟ್ ಪಟ್ಟಿಯಿಂದ ಉದ್ದ ಅದೆಲ್ಲ ಒಂದು ಸಲ ತೆಗೆದಿಟ್ಕೋಬೇಕು. ನೀವು ಫಸ್ಟ್ ಟೈಮ್ ಕಲಿಯೋರಾದರೆ. ಈಗ ತುಂಬ ಸ್ಟಿಚಿಂಗ್ ಮಾಡ್ತಾರೆ ಅಂದರೆ ಅದು ನೋಡಲ್ಲ, ಆಮೇಲೆ ಅಳತೆ ಸ್ಟಿಚಿಂಗ್ ಮಾಡುವಾಗ ಅಳತೆ ನೋಡ್ತಾರೆ, ಬರೆದಿಟ್ಕೊಳ್ಳಲ್ಲ. ಹಾಗೆ ಮುಂಭಾಗ ಎಷ್ಟಿದೆ, ಇಲ್ಲಿ ಒಂದು ಟಕ್ಸ್ ಬರುತ್ತೆ ಅಲ್ವಾ, ಅದರ ತಳದ ಭಾಗಕ್ಕೆ 12 ಇದೆ. ನೀವು ಅಲ್ಲೂ ಕೂಡ ಈ ರೀತಿಯೂ ಅಳತೆ ತೆಗಿಬಹುದು. ಇಲ್ಲ ಅಂದರೆ ಬೆಲ್ಟ್ ಪಟ್ಟಿ ಸಮೇತನೂ ಅಳತೆಯನ್ನು ತೆಗಿಬಹುದು. ಇದು 14.5 ಇದೆ. ಬೆಲ್ಟ್ ಸಮೇತ ಆ ರೀತಿಯೂ ತೆಗಿಬಹುದು. 2 ರೀತಿಯಲ್ಲಿ ತೆಗಿಬಹುದು. ಈ ಥರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟಿದೆ ಅಂತ. ಉದ್ದ ಎಷ್ಟಿದೆ ಅದಕ್ಕೆ 1 ಇಂಚು ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿದ್ದೀನಿ. ಅಗಲ 8 ಇಂಚಿದೆ, ಅದಕ್ಕೆ 2 ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ಕು 2 ಇಂಚ್ ಇಟ್ಕೊಂಡಿದ್ದೀನಿ, ತುಂಬ ಡೀಪ್ ಇದೆ ಅನ್ನೋ ಸಲುವಾಗಿ. ಹಾಗೆ ಇದು ಅಷ್ಟೇ ನೋಡಿ, ಈ ಥರ ಇಲ್ಲಿಂದ 8 ಇಂಚು. ನಾನು ಮುಂದೆ ನೋಡ್ತಾ ಹೋಗಿ ಇಲ್ಲೂ ಕೂಡ ಕೆಲವೊಂದು ಟಿಪ್ಸ್ ಹೇಳ್ತೀನಿ. ರಿಂಕಲ್ಸ್ ಎಲ್ಲ ಬರದೇ ಇರುವ ಹಾಗೆ, ತುಂಬ ಟೈಟ್ ಆಗಿರುವ ಹಾಗೆ ಎಲ್ಲ ಹಿಂಭಾಗದಲ್ಲೂ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗತ್ತೆ. 10 ಇಂಚು ಇದೆ ಅಲ್ವಾ. ಇಲ್ಲಿ ನಾನು ಕೆಳಭಾಗ 2.5 ಇಂಚು ಜಾಸ್ತಿ ಇಟ್ಕೊಂಡಿದ್ದೀನಿ. ಮೇಲೆ 2, ಕೆಳಗಡೆ ಡೀಪ್ ಬರಲಿಕ್ಕೆ 2.5. ಹೀಗೆ ಕೆಳಗಡೆದು ಕೂಡ ನಾವು ಒಂದು ಸಲ ಅಳತೆ ತೆಗೆದು ನೋಡಬೇಕು ಸರಿ ಇದೆಯಾ ಇಲ್ವಾ ಅಂತ. ಇಲ್ಲೂ ಕೂಡ ಅಳತೆ ಸಿಕ್ಕಿಬಿಡತ್ತೆ. ಸ್ಟಿಚಿಂಗಿಗೆ ಆ ಕಡೆ ಈ ಕಡೆ ಒಂದು ಅರ್ಧ ಇಂಚ್ ಬಿಟ್ಟು ಇಲ್ಲಿ ನಾವು ರೌಂಡ್ ಶೇಪ್ ಕೊಟ್ಟರೆ ಆಯಿತು. ರೌಂಡ್ ಶೇಪ್ ನಿಮ್ಗೆ ಎಷ್ಟು ರೌಂಡ್ ಬೇಕು ಅಷ್ಟು. ಇಲ್ಲಿ ಅಗಲ 2.5 ಇಡ್ಬೋದು, 3 ಇಡ್ಬೋದು, ಹೇಗೆ ಎಷ್ಟು ಬೇಕು ಅಷ್ಟು. ಹಾಗೆ ಕೈನ ಭುಜದ ಸುತ್ತಳತೆ 7.5 ಇದೆ ಅಲ್ವಾ, ಇಲ್ಲಿ 7.5 ಬರುವ ಹಾಗೆ ನಾವು ಮಾಡಬೇಕು. ಅಂದರೆ 5.5 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದೀನಿ. ನಂತರ ಇಲ್ಲಿ ಈ ಕೋನ್ ಹಿಡಿದು ಮಾಡ್ಕೋಬೇಕು ನೋಡಿ. ಅಂದರೆ ರೌಂಡ್ ಶೇಪು ಚೆನ್ನಾಗಿ ಬರುತ್ತೆ.
5.5 ಅಥವಾ 6 ಇಂಚಿಗೆ ಬರುತ್ತೆ ನೋಡಿ ಮಾಡ್ಕೋಬೇಕು. ಅಲ್ಲೊಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ಜಾಯಿಂಟ್ ಬರುತ್ತೆ, ಕೈ ತೋಳು ಜಾಯಿಂಟ್ ಬರುತ್ತೆ ಅಲ್ವಾ, ಮುಂಭಾಗದ ಜಾಯಿಂಟ್ ಬರುತ್ತೆ ಅಲ್ವಾ, ಅಲ್ಲಿಂದ ನಮ್ಮ ನೆಕ್ ಈ ಕಡೆಗೆ ಎಷ್ಟಿದೆ ನೋಡಬೇಕು. ಹಾಗೆ ಇದು ಕೆಳಗಡೆ ಎಷ್ಟಿದೆ ನೋಡ್ತಾ ಇದ್ದೀನಿ ನೋಡಿ. ಸ್ಟಿಚಿಂಗು ಸರಿ ಇದೆ ನಾನು ತಗೊಂಡಿರೋದು. ಇಲ್ಲ ಅರ್ಧ ಇಂಚು ಸರಿ ಬರುತ್ತೆ ಅಲ್ವಾ. ತುಂಬ ಈಸಿ ಇದೆ, ಎಲ್ಲರೂ ಒಂದು ಸಲ ನೆನ್ಪಿಟ್ಕೋಬೇಕು ಅಂದರೆ ಯಾವ್ಯಾವ ಬ್ಲೌಸಿಗೆ ಏನು ಅಂತ. ನೋಡಿ ಇದು ನಾನು ಹೇಳಿರಲಿಲ್ಲ ಅಲ್ವಾ, ಇಲ್ಲಿ 2.5 ಹೀಗೆ ಇಟ್ಕೊಂಡಿದ್ದೀನಿ. ಹೇಗೆ ಸ್ಟ್ರೇಟಾಗಿ ರೌಂಡ್ ಗೆರೆ ಹಾಕ್ಕೊಂಡು ರೌಂಡ್ ಶೇಪನ್ನು ಕೊಡಬೇಕು. ನಮಗೆ ಯಾವ ರೀತಿ ರೌಂಡು ಬೇಕಾ, ಯಾವುದು ಬೇಕು ಆ ಥರ ಮಾಡ್ಕೋಬೋದು. ರೌಂಡಲ್ಲೂ ತುಂಬ ಥರ ಇದೆ ಅಲ್ವಾ, ಆ ಥರನೂ ಕೂಡ ಹೇಗೆ ಬೇಕು ಹಾಗೆ ಮಾಡ್ಬೋದು. ನಂತರ ನಾನಿಲ್ಲಿ ಹೇಳಿದ್ದೀನಿ ಅಲ್ವಾ, ಕೈ ತೋಳು ಜಾಯಿಂಟ್ ಬರುವಲ್ಲಿ, ಮುಂಭಾಗ ಜಾಯಿಂಟು ಕೈ ತೋಳು ಜಾಯಿಂಟ್ ಬರುವಲ್ಲಿ ಇಲ್ಲಿ ಎಷ್ಟಿದೆ ನೋಡಬೇಕು. ನಮ್ಮ ಡೀಪು ಇಟ್ಕೊಂಡಿದ್ದೀವಿ ನಾವು ಜಾಸ್ತಿನ ಅಲ್ವಾ, ಎಷ್ಟಿದೆ 5.5 ಇದೆ ಅಲ್ವಾ, ಅದನ್ನು ನೋಡ್ಕೋಬೇಕು. ನೋಡಿ ಇಲ್ಲಿ 5.5 ಇದೆಯಾ ಇಲ್ವಾ, ಕರೆಕ್ಟ್ ಇದೆ, 5.5 ದಾಟಿ ಬಂದಿದೆ ಅಲ್ವಾ. 6 ಇಂಚ್ ಹೀಗಿದೆ, ಇಲ್ಲ ಸ್ವಲ್ಪ ಸ್ಟಿಚಿಂಗಿಗೆ ಬೇಕು, ಹಾಗಾಗಿ ಅದು ನೋಡಲೇಬೇಕು, ಅದು ಸರಿ ಮಾಡ್ಕೋಬೇಕು. ನೋಡಿ ಕರೆಕ್ಟಾಗಿ ಬಂದಿದೆ. ಇಲ್ಲ ಅಂದರೆ ಏನಾಗುತ್ತೆ, ಸಣ್ಣ ಬಂದರೆ ಅಥವಾ ದೊಡ್ಡ ಬಂದರೆಲ್ಲ ರಿಂಕಲ್ಸ್ ಬರೋ ಚಾನ್ಸ್ ಇರುತ್ತೆ. ಈಗ ಕಟ್ ಮಾಡ್ಕೊತೀನಿ. ಇನ್ನೂ ಸ್ವಲ್ಪ ಡೀಪ್ ಬೇಕು ಅಂದರೆ ಇನ್ನೂ ಸ್ವಲ್ಪ ಡೀಪ್ ಮಾಡ್ಕೋಬಹುದು. ಹಾಗೆ ಅಲ್ಲಿ ನಮ್ಮದು ಕೈ ತೋಳು ಜಾಯಿಂಟ್ ಬರುವಲ್ಲಿ ಒಂದು 1/4 ಇಂಚು ಈ ಕಡೆನೇ ತಗೋಬೇಕು. ಇಲ್ಲಾಂದರೆ ಅಲ್ಲಿ ಇದು ಅಗಲಾಗ್ತಾ ಹೋಗುತ್ತೆ ಅಲ್ವಾ, ಅಲ್ಲೇನಾಗತ್ತೆ ಟೈಟ್ ಆಗುತ್ತೆ. ಕೆಲವೊಂದು ಏನು ಗೊತ್ತಾ, ಭುಜ ಇಳಿಯತ್ತೆ, ಜಾರತ್ತೆ, ಈ ಥರ ಹೇಳ್ತೀವಿ ಅಲ್ವಾ, ಅದು ಟೈಟ್ ಆಗಿರೋದಕ್ಕೂ ಕೂಡ ಅಂದರೆ ಕೈ ತೋಳಿನ ಸುತ್ತಳತೆ ಇದೆ ಅಲ್ವಾ, ಅಲ್ಲೆಲ್ಲ ಟೈಟ್ ಆಗಬಾರ್ದು. ಈಗ ಇದೇ ಬ್ಲೌಸಿಗೆ ನಂದು 7.5 ಇಂಚಿದೆ, ನಾವು 7 ಇಂಚು ಇಟ್ಟುಬಿಟ್ರೆ ಅವ್ರಿಗೆ ಟೈಟ್ ಆಗೋದೆ, ಎಳ್ಕೊಂಡು ಹೋಗ್ಬಿಡತ್ತೆ ಅಲ್ವಾ, ಆವಾಗ ಜಾರ್ಕೊಬಿಡತ್ತೆ. ಹೀಗೆ ಅದು ಇತ್ತು. ಇದು ಹಿಂದ್ಗಡೆ ಬೆಲ್ಟ್ ಈ ರೀತಿ ಒಂದು ಸಲ ನೋಡ್ಕೋಬೇಕು, ಎಷ್ಟಿದೆ ನೋಡಬೇಕು. ಹಾಗೆ 1 ಇಂಚ್ ಆ್ಯಡ್ ಮಾಡಬೇಕು, ಟಕ್ಸ್ ಬರುತ್ತೆ ಅಲ್ವಾ, ಒಂದು ಮಾರ್ಕ್ ಮಾಡಿ ಇಟ್ಕೋಬೇಕು. ಇಲ್ಲಿ ಜಾಯಿಂಟ್ ಬರುತ್ತೆ ಅಲ್ವಾ, ಸೈಡಿಗೆ ಇಷ್ಟು ಬಟ್ಟೆ ಬೇಕೇ ಬೇಕು. ಒಂದೊಮ್ಮೆ ನಮಗೆ ಇದು ಸೈಡ್ ಬಟ್ಟೆ ಇಲ್ಲ ಅಂದರೆ ಅವಾಗ ನಾವು ಅಗಲ ಜಾಸ್ತಿ ಇಟ್ಕೊಂಡು ಕಟ್ಟಿಂಗ್ ಮಾಡ್ಬೋದು. ನೋಡಿ ಇಷ್ಟು ಹೊರಗೂ ಹೋಗಿಬಿಡತ್ತೆ, ಅಲ್ಲಿ ಹೊರಗೆ ಹೋಗುತ್ತೆ. ಆದಷ್ಟು ಹೊರಗಡೆ ಜಾಗ ಬಿಡಬೇಕು, ಬಟ್ಟೆ ಬಿಡಬೇಕಾಗತ್ತೆ. ಸ್ಟಿಚಿಂಗು ಮಾಡುವಾಗ ಅದು ಏನು ಸ್ವಲ್ಪ ದಪ್ಪ ಆದ್ರೆಲ್ಲ ಸರಿ ಮಾಡ್ಕೋಬೋದು. ನೋಡಿ ಇಲ್ಲಿ ನಾನು ಸರಿ ಕರೆಕ್ಟಾಗಿ ಇಟ್ಟಿದ್ದೀನಿ. ಉದ್ದದಲ್ಲೂ ಅಷ್ಟೇ ನಾನು ಬೆಲ್ಟ್ ಸಮೇತ ಇಟ್ಟಿದ್ದೀನಿ ಅಲ್ವಾ, ಎಷ್ಟಿದೆ ನೋಡಿ, ಅದಕ್ಕೆ 1 ಇಂಚ್ ಆ್ಯಡ್ ಮಾಡಿದ್ದೀನಿ. ಅಂದರೆ 2-3 ಕಡೆ ಸ್ಟಿಚಿಂಗ್ ಬರುತ್ತೆ ಅಲ್ವಾ. ನೋಡಿ ಇದಾದರೂ ಅಷ್ಟೇ, ಎಷ್ಟಿದೆ ನೋಡ್ಕೋಬೇಕು. ಮೇನ್ ಟಕ್ಸು ಮಧ್ಯ ಒಂದಿದೆ ನೋಡಿ, ಈ ಟಕ್ಸು ಮೇನು, ಅದು ಮಾತ್ರ ಆ ಕಡೆ ಎಲ್ಲ ಹೋಗಬಾರ್ದು. ಇದು 4 ಇಂಚಿಗಿದೆ, ಸ್ಟಿಚಿಂಗ್ ಮಾಡಿದಾಗ 3/4 ಇಂಚ್ ಬರುತ್ತೆ. ಇದು 5 ಇಂಚಿದೆ, 4.25 ಬರುತ್ತೆ. ಇದು ಹೀಗೆ ಗೆರೆ ಹಾಕಿ ಮಾಡಬೇಕು. ಅದು ಸ್ವಲ್ಪ ಚಿಕ್ಕ ಬ್ಲೌಸ್ ಅಲ್ವಾ, ಇದು ಏನು ಪ್ರಾಬ್ಲಮ್ ಇಲ್ಲ. ಇದು ಅಷ್ಟೇ, ನಮ್ಮದು ಹುಕ್ ಪಟ್ಟಿ ಎಷ್ಟಿದೆ ನೋಡಿಕೊಂಡು ಅಳತೆಗೆ ಕಟ್ ಮಾಡಬೇಕು. ಇಲ್ಲ ಜಾಸ್ತಿ ಇದೆ ಅಂದರೆ ಈ ಕಡೆ ಸ್ವಲ್ಪ ಕಟ್ ಮಾಡಿ ಒಗಿಬೇಕು. ಹಾಗೆ ಬೆಲ್ಟ್ ಪಟ್ಟಿ 3 ಇಂಚ್ ಇಟ್ಟಿದ್ದೀನಿ, ಈ ಕಡೆ 4 ಇಂಚ್ ಇಟ್ಟಿದ್ದೀನಿ. ಇಲ್ಲಿ ನಾನು ಸ್ವಲ್ಪ ಕಟ್ ಮಾಡಿ ಒಗಿತೀನಿ, ಇಲ್ಲಿ ಜಾಸ್ತಿ ಆಗುತ್ತೆ ಅಲ್ವಾ, 3-4 ಇಂಚಿಗಿಟ್ಟು ಕಟ್ ಮಾಡ್ತೀನಿ. ಅಲ್ಲಿ ಕೆಳಗಡೆನೂ ಅಷ್ಟೇ, ಅಲ್ಲಿ ನೋಡಿ ಕಟ್ ಮಾಡಬೇಕು, ಜಾಸ್ತಿ ಕಟ್ ಮಾಡಲಿಕ್ಕೆ ಹೋಗಬಾರ್ದು. ಯಾಕಂದರೆ ಅಲ್ಲಿ ನಮ್ಮದೊಂದು ಟಕ್ಸ್ ಬರುತ್ತೆ ಅಲ್ವಾ, ಆ ಟಕ್ಸಿಗೆ ಬೇಕಾಗತ್ತೆ ಜಾಗ, ಹಾಗಾಗಿ.
ಎಲ್ಲೂ ಕೂಡ ಸರಿಯೇ ಅಳತೆ ಹಿಂಭಾಗ ನಮ್ದು ಎಷ್ಟಿದೆ ನೋಡಿ, ಅದಕ್ಕೆ ನಾವು ಎಷ್ಟಿದೆ ನೋಡ್ಕೋಬೇಕು. ಅದರಲ್ಲಿ ಬೆಲ್ಟ್ ಪಟ್ಟಿ 1-2 ಇಂಚು ಕಳಿಬೇಕು. ನಂತರ ಎಷ್ಟಿದೆ ನೋಡಿ ಅದಕ್ಕೆ ನಾವು ಒಂದು ಇಂಚು 1.5 ಇಂಚು ಆ್ಯಡ್ ಮಾಡಿ ಕಟ್ಟಿಂಗ್ ಮಾಡ್ಕೋಬೇಕು. ನೋಡಿ ಎಷ್ಟಿದೆ ನೋಡ್ಕೋಬೇಕು. ಹೀಗೆ ಒಂದು ಸಲ ತಿಳ್ಕೊಬಿಟ್ರೆ ನಾವು ಪರ್ಫೆಕ್ಟಾಗಿ ಕಟ್ಟಿಂಗನ್ನು ಮಾಡ್ಬೋದು. ಶೋಲ್ಡರ್ 2 ಇಂಚಿದೆ ಅಲ್ವಾ, ಎಲ್ಲಿದ್ದು ಕುತ್ತಿಗೆನೂ ಅಷ್ಟೇ, ಎಷ್ಟಿದೆ ಅಷ್ಟೇ ಇಟ್ಟಿದ್ದೀನಿ. ಹಾಗೆ ನಾವು ಸ್ಟಿಚಿಂಗ್ ಮಾಡುವಾಗಲಂತೂ ನೋಡ್ತಾ ಮಾಡಬೇಕು. ಒಂದು ಸ್ಟಿಚಿಂಗಿಗೆ ಕುಂತ್ಕೊಂಡಿದ್ದೀವಿ ಅಂದರೆ ಆ ಬ್ಲೌಸು ನಮ್ಮ ಹತ್ರನೇ ಇರಬೇಕು, ನಮ್ಮ ಕಣ್ಣೆದುರಿಗೆ ಇರಬೇಕು, ಸ್ವಲ್ಪ ಅಳತೆ ಮೀರಬಾರ್ದು. ಇದೆಲ್ಲ ಟಕ್ಸ್ ಎಲ್ಲ ಒಂದು ಸಲ ನೋಡ್ತಾ ಇದ್ದೀನಿ ಕರೆಕ್ಟ್ ಬರುತ್ತಾ ಇಲ್ವಾ ಅಂತ. ಅಳತೆ ಬ್ಲೌಸ್ ಇದೆ ಅಲ್ವಾ, ಹಾಗಾಗಿ ಅಳತೆ ಬ್ಲೌಸ್ ಇಲ್ಲ ಅಂದರೆ ಏನೂ ಆಗಲ್ಲ. ಅಂದರೆ ಕೆಲವೊಬ್ಬರಿಗೆ ನಾವು ಸ್ಟಿಚಿಂಗ್ ಮಾಡಿ ಕೊಡ್ತೀವಿ ಅಲ್ವಾ, ಅದು ರೂಢಿ ಆಗಿರತ್ತೆ. ಇದು ಬೆಲ್ಟ್ ಪಟ್ಟಿನೂ ಅಷ್ಟೇ, ಎಷ್ಟು 4 ಬೇಕಾಗತ್ತೆ ಅಲ್ವಾ, ಇಲ್ಲಿ 4 ಇಂಚು ಇಟ್ಟಿದ್ದೀನಿ, ಅಲ್ಲಿ ಆ ಕಡೆ 3 ಇಂಚು, ಮಧ್ಯೆ 3 ಇಂಚು. ಈ ಥರ ಇಟ್ಟರೆ ಚೆಂದ ಬರುತ್ತೆ. ತುಂಬ ಬಾರೀಕಾದರೂ ಅಷ್ಟೇ ಚೆನ್ನಾಗಿ ಬರಲ್ಲ. ಬೆಲ್ಟ್ ಪಟ್ಟಿನೂ ಕರೆಕ್ಟಾಗಿ ಇರಬೇಕು, ಸರಿಯಾಗಿ ಕೂತ್ಕೊಳ್ಳುತ್ತೆ. ಕೈ ಎಷ್ಟು ಅಗಲ ಇದೆ, 6.5 ಇದೆ ಅಲ್ವಾ ಇಟ್ಕೊಂಡಿದ್ದೀನಿ. ಉದ್ದ ಎಷ್ಟಿದೆ ಅದಕ್ಕೆ ಸ್ವಲ್ಪ 1 ಇಂಚು ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಮಗೆ ಕಟ್ಟಿಂಗ್ ಮಾಡಬೇಕು. 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಹೀಗೆ ಸ್ಟ್ರೇಟಾಗಿ ಒಂದು ಮಾರ್ಕ್ ಮಾಡಬೇಕು. 3 ಅಥವಾ 3.5 ಇಡಬೇಕು. ಯಾಕಂದರೆ ಕೈ ಶೋಲ್ಡರು ಸುತ್ತಳತೆ 7.5 ಬರಬೇಕಲ್ವ, ಆ ಅಳತೆ ಇಲ್ಲಿ ಕರೆಕ್ಟಾಗಿ ಬರಬೇಕು. ನೋಡಿ ಇಲ್ಲಿ 7 ಇದೆ, 7.5 ಬರಬಹುದು. ಇಲ್ಲಿ ಒಂದು ಮಾರ್ಕ್ ಮಾಡಿ ಡಯಾಗ್ರಾಮ್ ಹಾಕ್ಕೋಬೇಕು, ಕೈ ಶೇಪು ಯಾವ ರೀತಿ ಅಂತ. ಕೈ ಶೇಪ್ ಯಾವ ರೀತಿ ಅಂತ ನೋಡಬೇಕು. ಇದು ಕೈ ತೋಳಿನ ಸುತ್ತಳತೆ ಎಲ್ಲ ಹೇಗೆ ಕಟ್ಟಿಂಗ್ ಮಾಡಬೇಕು ಅಂತ ನಾನು ಮೊದಲೊಂದು ವಿಡಿಯೋ ಹಾಕಿದ್ದೀನಿ ನೋಡಿ. ಅದೆಲ್ಲ ಅಳತೆ ಬ್ಲೌಸಿಗೂ ಬರುತ್ತೆ. ಹೇಗೆ ಅಳತೆ ಹಿಡಿಬೇಕು, ಹೇಗೆ ಅದನ್ನು ತಗೋಬೇಕು ಅಂತ. ಮುಂಭಾಗ ಮತ್ತು ಹಿಂಭಾಗ ಬರುತ್ತಲ್ವ, ಹಾಗಾಗಿ ನೋಡಿ 7.5 ಇಂಚು ಬರುತ್ತೆ. ಇದೆಲ್ಲ ನಿಧಾನವಾಗಿ ಮಾಡ್ಕೋಬೇಕು, ಎಷ್ಟು ಇಂಚ್ ಬೇಕು ಅಂತ. ಎಲ್ಲ ಬಂದಿಲ್ಲ ಅಂದರೆ ಸ್ವಲ್ಪ ಕೆಳಗಡೆ ತಗೋಬೇಕು. ಇದು ಚಿಕ್ಕ ಬ್ಲೌಸು, ಕೈಯೂ ಕೂಡ ಸ್ವಲ್ಪ ಬರೀಕಿದೆ, ಹಾಗಾಗಿ ಈ ಥರ ಒಂದು ಸಲ ಅಳ್ಕೋಬೇಕು. ಅಳೆದು ಜಾಸ್ತಿ ಹೋದ ಬಟ್ಟೆನ ಕಟ್ ಮಾಡಿ ಒಗಿಬೇಕು. ನಾನು ಕಟ್ ಮಾಡ್ತಾ ಇದ್ದೀನಿ ನೋಡಿ. ಹಿಂಭಾಗನೂ ಆಯಿತು, ಮುಂಭಾಗನೂ ಆಯಿತು, ಕೈ ತೋಳು ಆಯಿತು. 3 ಪರ್ಫೆಕ್ಟಾಗಿ ಅಳತೆ ಮತ್ತು ಮಾರ್ಕ್ ಮಾಡೋದು ಹೇಗೆ ಅಂತ ತಿಳಿಸಿದ್ದೀನಿ. ನೀವು ಕೂಡ ಒಂದು ಸಲ ಈ ಥರ ಟಿಪ್ಸನ್ನು ಒಂದು ಸಲ ನೋಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ದು ಇದೇ ಥರ ಯಾವುದಾದ್ರೂ ದೊಡ್ಡ ಬ್ಲೌಸ್ ಆದರೂ ಕೂಡ ನಿಮಗೆ ಸಿಕ್ಬಿಡತ್ತೆ ಐಡಿಯಾ. ಎಷ್ಟಿಡಬೇಕು, ನೆಕ್ ಎಷ್ಟಿರಬೇಕು ಅನ್ನೋದೆಲ್ಲ ಗೊತ್ತಾಗುತ್ತಲ್ವಾ. ಕೈ ತೋಳಾದರೂ ಅಷ್ಟೇ. ಮುಂಭಾಗನೂ ಕಟ್ ಮಾಡ್ತಾ ಇದ್ದೀನಿ. ಕಟ್ಟಿಂಗು ಕರೆಕ್ಟಾಗಿ ಬಂತು ಅಂದರೆ ಸ್ಟಿಚಿಂಗು ಕೂಡ ಕರೆಕ್ಟಾಗಿ ಬರುತ್ತೆ. ಪರ್ಫೆಕ್ಟಾದ ಬ್ಲೌಸು ರೆಡಿಯಾಗಿರುತ್ತೆ. ಎಲ್ಲೂ ರಿಂಕಲ್ಸ್ ಬರಲ್ಲ, ಅಳತೆನೂ ಕೂಡ ತಪ್ಪಲ್ಲ. ಎಲ್ಲೇ ಜಾಸ್ತಿ ಬಟ್ಟೆನೇ ಈ ಥರ ಇದು ಕಟ್ ಮಾಡಿ ಆಮೇಲೆ ಉಳಿದ ಬಟ್ಟೆಯನ್ನು ಜಾಯಿಂಟ್ ಮಾಡಬೇಕು. ಈಸಿ ಇದೆ ಅಲ್ವಾ, ನಾನು ಹೇಳ್ಕೊಟ್ಟಿರುವ ಮೆಥಡು ತುಂಬ ಸಿಂಪಲ್ ಆಗಿದೆ. ಯಾರು ಬೇಕಾದರೂ ಸ್ಟಿಚಿಂಗನ್ನು ಕಲಿಬೋದು. ಈ ಥರ ಸ್ಟಿಚಿಂಗನ್ನು ಕಲ್ತ್ಕೊಂಡ್ರೆ ನಾವು ಯಾವುದೇ ಒಂದು ಬ್ಲೌಸ್ ಆದರೂ ಸ್ಟಿಚಿಂಗ್ ಮಾಡ್ತಾ ಹೋಗ್ಬೋದು. ಪರ್ಫೆಕ್ಟಾಗಿರುತ್ತೆ. ದೊಡ್ಡ ಬ್ಲೌಸು ಕೂಡ ಮಾಡ್ಬೋದು ಡಿಸೈನು. ಥ್ಯಾಂಕ್ ಯು ನನ್ನ ವಿಡಿಯೋ ನೋಡಿದ್ದಕ್ಕೆ.